ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ ವ್ಯವಹಾರ ನಿರ್ವಹಣೆ ಎಂಬಂತಹ ಚಾಪ್ಟರ್ ಇಂದ ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನ ವಿಶ್ಲೇಷಿಸಿ ಅಂತ ಕೇಳಿದರು. ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನ ವಿಶ್ಲೇಷಿಸಿ. ನಿರ್ವಹಣೆಯ ಕಾರ್ಯಕ್ಷೇತ್ರಗಳು ಅಂದ್ರೆ 6 ಕಾರ್ಯಗಳಿವೆ. ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ ಮತ್ತು ಸಂಯೋಜನೆ ಹಾಗೂ ನಿಯಂತ್ರಣ. ಓಕೆ, ಯೋಜನೆ ಅಂತಂದ್ರೆ ನಿರ್ವಹಣೆಯ ಕಾರ್ಯಕ್ಷೇತ್ರದಲ್ಲಿ ಒಂದು ಪ್ರಮುಖವಾದ ಕಾರ್ಯವು ಯೋಜನೆ ಆಗಿದೆ. ಮೊದಲನೆಯ ಕಾರ್ಯ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನ ಮುಂದಾಗಿ ನಿರ್ಧರಿಸುವುದೇ ಯೋಜನೆ. ಅದೇ ರೀತಿ ಸಂಘಟನೆ ಅಂತಂದ್ರೆ ಏನು ಮಕ್ಕಳೇ, ಇದು ಎರಡನೆಯ ಅತಿ ಮುಖ್ಯ ಕಾರ್ಯ. ಸೊ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನ ಸಂಘಟಿಸುವುದೇ ಸಂಘಟನೆ. ಸಿಬ್ಬಂದಿ ಪೂರೈಕೆ, ವ್ಯವಹಾರ ನಿರ್ವಹಣೆಯಲ್ಲಿ ಸಂಘಟನೆಗೆ ಅಗತ್ಯವಾದಂತಹ ಸಿಬ್ಬಂದಿಗಳನ್ನ ಪೂರೈಕೆ ಮಾಡುವುದು. ಸೊ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಲು ಬೇಕಾದ ನೌಕರರನ್ನ ಪೂರೈಸುವಂಥದ್ದೇ ಸಿಬ್ಬಂದಿ ಪೂರೈಕೆ. ನೌಕರರನ್ನ ಪೂರೈಸುವುದು ಸಿಬ್ಬಂದಿ ಪೂರೈಕೆ. ಇಲ್ಲಿ ನೇಮಕಾತಿಗೆ ಅನೇಕ ಪ್ರಕ್ರಿಯೆಗಳು ಇರುತ್ತೆ ನೋಡಿ. ಓಕೆ, ಅದೇ ರೀತಿ ನಿರ್ದೇಶನ, ಈ ಅಂಶವು ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರಿಗೆ ಸೂಚನೆಯನ್ನ ಕೊಡುವಂಥದ್ದು. ಸಂಯೋಜನೆ ಅಂತಂದ್ರೇನು, ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರನ್ನ ಸಂಯೋಜಿಸುವುದೇ ಸಂಯೋಜನೆ, ಒಟ್ಟುಗೂಡಿಸುವಂಥದ್ದು. ಕೊನೆಯದಾಗಿ ಬರುವಂಥದ್ದು ಕಂಟ್ರೋಲಿಂಗ್, ನಿಯಂತ್ರಣ. ಓಕೆ, ಸೊ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಅಂಶವಾಗಿದೆ. ಇಲ್ಲಿ ಸಂಘಟನೆಯ ಕಾರ್ಯಗಳು ಯೋಜನೆಯ ಪ್ರಕಾರವಾಗಿ ನಡೆಯುತ್ತಿವೆ ಇಲ್ಲವೇ ಎನ್ನುವುದನ್ನ ವಿಶ್ಲೇಷಿಸುವುದು. ಓಕೆನಾ, ಅದೇ ರೀತಿ ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನ ಸರಿದೂಗಿಸುವುದೇ ನಿಯಂತ್ರಣ. ಓಕೆ, ಈ ರೀತಿಯಾಗಿ ಯೋಜನೆಯ ಕಾರ್ಯಕ್ಷೇತ್ರಗಳ ವ್ಯಾಪ್ತಿಯನ್ನ ವಿಶ್ಲೇಷಿಸಲಾಗಿದೆ. ಓಕೆ, ಥ್ಯಾಂಕ್ ಯು.